ನಾಳೆ ಹೋಳಿ ಹಬ್ಬದಂದು ನಿಗದಿಯಾಗಿರುವ 12ನೇ ತರಗತಿಯ ಹಿಂದಿ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹಾಜರಾಗದೇ ಇದ್ದರೆ ಸಿಬಿಎಸ್ಇ ಮತ್ತೊಂದು ಅವಕಾಶವನ್ನು ಕಲ್ಪಿಸಿದೆ. ಮಾರ್ಚ್ 15ರಂದು ನಿಗದಿಯಂತೆ ಪರೀಕ್ಷೆ ನಡೆಯಲಿದೆ. ಆವತ್ತು ಹೋಳಿ ಹಬ್ಬ ಇರುವ ಕಾರಣ ಯಾವ ವಿದ್ಯಾರ್ಥಿಗಳಿಗೆ ಹಾಜರಾಗಲು ಆಗುವುದಿಲ್ಲವೋ ಅಂಥವರಿಗಾಗಿ ಮತ್ತೊಂದು ಅವಕಾಶವನ್ನು ಕಲ್ಪಿಸಲಾಗುವುದು. ಆ ದಿನಾಂಕವನ್ನು ಎಲ್ಲ ಪರೀಕ್ಷೆ ಮುಗಿದ ನಂತರ ಇರಿಸಲಾಗುವುದು. ಕ್ರೀಡೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಬದಲಿ ದಿನ ಅವಕಾಶ ಕಲ್ಪಿಸುವ ರೀತಿಯಲ್ಲಿಯೇ ಈ ಮಕ್ಕಳಿಗೂ ಅವಕಾಶ ಕಲ್ಪಿಸಲಾಗುವುದು ಅಂತ ಸಿಬಿಎಸ್ಇ ಪರೀಕ್ಷಾ ನಿಯಂತ್ರಕ ಸನ್ಯಂ ಭಾರದ್ವಾಜ್ ಹೇಳಿದ್ದಾರೆ. ಗಂಭೀರ ಅಪರಾಧ ಆರೋಪ ಎದುರಿಸ್ತಾ ಇರುವ ಅಭ್ಯರ್ಥಿಗಳನ್ನು ಅಜೀವ ಚುನಾವಣೆಯಿಂದ ನಿರ್ಬಂಧಿಸುವಂತೆ ಕೋರಿ ಸಲ್ಲಿಸಲಾದಂತಹ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಮಾರ್ಚ್ 18ರಂದು ನಡೆಸುವ ನಿರೀಕ್ಷೆ ಇದೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಕೋಟೇಶ್ವರ್ ಸಿಂಗ್ ಅವರ ಪೀಠವು ಈ ಕುರಿತು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ವಕೀಲ ಅಶ್ವಿನ್ ಕುಮಾರ್ ಉಪಾಧ್ಯಾಯ್ ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಿಸಿ ಕೋರ್ಟ್ ಸೆಪ್ಟೆಂಬರ್ 22ರಂದು ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದಿಂದ ಪ್ರತಿಕ್ರಿಯೆ ಕೇಳಿತ್ತು. ಇದೀಗ ಆ ಅರ್ಜಿಯ ಮುಂದಿನ ವಿಚಾರಣೆ ನಡೆಯಲಿದೆ. ಗಂಭೀರ ಕ್ರಿಮಿನಲ್ ಕೇಸ್ಗಳಲ್ಲಿ ಆರೋಪಿಗಳಾಗಿರುವವರನ್ನ ಚುನಾವಣೆಯಿಂದಲೇ ನಿರ್ಬಂಧಿಸುವ ಕುರಿತು ಕೋರಿಕೆಯ ಜೊತೆಗೆ ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ವಿಚಾರಣೆ ಎದುರಿಸ್ತಾ ಇರುವ ಅಭ್ಯರ್ಥಿಗಳ ಉಮೇದುವಾರಿಕೆಗೆ ಅವಕಾಶ ನೀಡದಂತೆ ಕೇಂದ್ರ ಮತ್ತು ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡುವಂತೆಯೂ ಮನವಿ ಮಾಡಲಾಗಿದೆ. ಮಧುಮೇಹ ರೋಗಿಗಳಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಮಧುಮೇಹಿಗಳು ಪ್ರಮುಖವಾಗಿ ಬಳಸುವ ಎಂಪಾಗ್ಲಿಫ್ರೋಸಿನ್ ಮಾತ್ರೆಯ ಮೇಲೆ ಬೆಲೆ ಈಗ 90% ಕಡಿಮೆಯಾಗಿದೆ. ಈ ಮೊದಲು ಒಂದು ಮಾತ್ರೆಗೆ 60 ರೂಪಾಯಿ ಇದ್ದ ದರ ಇದೀಗ ಕೇವಲ 5 ರೂಪಾಯಿ ಆಸುಪಾಸಿಗೆ ಬಂದಿದೆ. ಈ ಔಷಧದ ಮೇಲೆ ತಯಾರಿಕಾ ಕಂಪನಿಯಾದ ಬಿಐ ಹೊಂದಿದ್ದ ಪೇಟೆಂಟ್ ಅವಧಿ ಮುಕ್ತಾಯವಾಗಿದೆ. ಹೀಗಾಗಿ ಹಲವು ಕಂಪನಿಗಳು ಇದರ ಜೆನೆರಿಕ್ ಮಾದರಿಯ ಔಷಧಿಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿವೆ. ಇದರಿಂದ ಭಾರತದಲ್ಲಿ ಲಕ್ಷಾಂತರ ರೋಗಿಗಳಿಗೆ ಅನುಕೂಲವಾಗಲಿದೆ. ದೆಹಲಿ ಮೂಲದ ಮ್ಯಾನ್ಕೈಂಡ್ ಫಾರ್ಮಾ 1 ಮಾತ್ರೆಗೆ 5.5 ರೂಪಾಯಿಯಿಂದ 13.5 ರೂಪಾಯಿಗೆ ಇರಿಸಿದ್ದು, ಮುಂಬೈ ಮೂಲದ ಗ್ಲೆನ್ಮಾರ್ಕ್ 11 ರೂಪಾಯಿಯಿಂದ 15 ರೂಪಾಯಿವರೆಗೂ ಬೆಲೆ ಇರಿಸಿದೆ. ಇನ್ನು ಆಲ್ಕೆಮ್ ಕಂಪನಿಯು ಮಾರುಕಟ್ಟೆ ದರಕ್ಕಿಂತ 80% ಕಡಿಮೆ ಬೆಲೆ ಇರಿಸಿದೆ. ರಾಜಸ್ಥಾನದಲ್ಲಿ ಇತ್ತೀಚೆಗೆ ನಡೆದಿದ್ದ ಐಫಾ ಚಲನಚಿತ್ರ ಪ್ರಶಸ್ತಿ ಕಾರ್ಯಕ್ರಮವನ್ನು ಟೀಕಿಸುವ ಭರದಲ್ಲಿ ಕಾಂಗ್ರೆಸ್ ಶಾಸಕ ಟಿಕಾರಾಮ್ ಜುಲ್ಲೆ ನಟಿ ಮಾಧುರಿ ದೀಕ್ಷಿತ್ರನ್ನ 2ನೇ ಗ್ರೇಡ್ ನಟಿ ಅಂತ ಕರೆದು ವಿವಾದ ಸೃಷ್ಟಿಸಿದ್ದಾರೆ. ಐಫಾದಿಂದ ನಾವು ಯಾವ ಪ್ರಯೋಜನವನ್ನ ಪಡೆದಿದ್ದೇವೆ? ಎಷ್ಟು ದೊಡ್ಡ ನಟ ನಟಿಯರು ಪಾಲ್ಗೊಂಡಿದ್ದಾರೆ? ಅವರು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ದಾರೆ. ಶಾರುಖ್ ಹೊರತುಪಡಿಸಿ ಬೇರೆ ಯಾವ ದೊಡ್ಡ ನಟರು ಬಂದಿಲ್ಲ. ಸರ್ಕಾರ ಈ ಕಾರ್ಯಕ್ರಮಕ್ಕೆ ನೀರಿನಂತೆ ಹಣವನ್ನ ಖರ್ಚು ಮಾಡಿದೆ. ಬಾಲಿವುಡ್ನಿಂದ ಯಾವುದೇ ಎ ಗ್ರೇಡ್ ನಟರಲ್ಲಿ ಶಾರುಖ್ ಖಾನ್ ಮಾತ್ರ ಬಂದರು. ಉಳಿದವರೆಲ್ಲರೂ ಸಣ್ಣ ಕಲಾವಿದರಾಗಿದ್ದರು. ಮಾಧುರಿ ದೀಕ್ಷಿತ್ ಬಂದಿದ್ರು ಅಂತ ಹೇಳಿದಾಗ ಅವರ ಸಮಯ ಮುಗಿದಿದೆ. ಈಗ ಮಾಧುರಿ 2ನೇ ದರ್ಜೆಯ ನಟಿ ಅಂತ ಹೇಳಿದ್ರು. ದಿಲ್ ಮತ್ತು ಬೇಟಾ ಚಿತ್ರಗಳು ಬಿಡುಗಡೆಯಾದಾಗ ನಾಯಕಿ ಆಗಿದ್ರು. ಈಗ ಸ್ಟಾರ್ ನಟಿಯಲ್ಲ ಅಂತ ಅಂದ್ರು. ಮಾಧುರಿ ದೀಕ್ಷಿತ್ ಬಗ್ಗೆ ಕೈ ಶಾಸಕರ ಮಾತು ಇದೀಗ ಅಭಿಮಾನಿಗಳ ಸಿಟ್ಟಿಗೆ ಕಾರಣವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.